ಕೆರೆ ಮಣ್ಣನ್ನ ಜಮೀನುಗಳಿಗೆ ಹಾಕ್ತಾ ಇರ್ತಾರೆ ಕೆಲವು ರೈತರು. ದಯಮಾಡಿ ಹಾಕ್ಬೇಡಿ. ಯಾಕೆಂದ್ರೆ ಕೆರೆ ಮಣ್ಣು ಎಂತದಿರ್ತದೆ ಅಂದ್ರೆ ಸಣ್ಣ ಕಣದ ಮಣ್ಣು ತೇಲ್ಕೊಂಡು ಬಂದು ಒಂದ್ ಕಡೆ ಸೆಟ್ಲ್ ಆಗಿರುತ್ತೆ. ಆ ಮಣ್ಣನ್ನ ನೀವು ನಿಮ್ಮ ಜಮೀನಿಗೆ ಹಾಕೊಂಡ್ರೆ ಫಲವತ್ತಾಗಿದೆ ಅಂತಂದ್ರೆ ನಾವು ತಗೊಂಡು ಹಾಕೊಂಡ್ರೆ ಮೊದಲನೇ ವರ್ಷ ಚೆನ್ನಾಗಿ ನಡೀತದ ಕೆಲಸ. ಆ ನಂತರ ನಡೆಯೋದಿಲ್ಲ. ಯಾಕೆಂದ್ರೆ ಅಲ್ಲಿ ಉಳಿದದ್ದು ಅದು ಬರೀ ಬಂಡೆ ಮಣ್ಣಿನ ಒಂದು ಕಣ ಅದು. ಆದ್ರಿಂದ ಅದೇನಾಗುತ್ತೆ, ಮಳೆಯ ಹೊಡೆತಕ್ಕೆ ಮಣ್ಣಿನಲ್ಲಿರ್ತಕ್ಕಂಥ ಕಣಗಳ ಮಧ್ಯದಲ್ಲಿ ಹೋಗಿ ಸಿಕ್ಕೊಂಡು ಪ್ಯಾಕ್ ಆಗಿಬಿಡ್ತದೆ, ಗಟ್ಟಿ ಮಣ್ಣಾಗ್ಬಿಡ್ತದೆ. ನಿಮ್ಮ ಭೂಮಿ ಗಾಳಿ ಆಡ್ತಕ್ಕಂಥ ಒಂದು ಪ್ರದೇಶನ ಕಡಿಮೆ ಆಗ್ಬಿಡ್ತದೆ. ಏರೇಷನ್ ಅಂತ ನಾವು ಕರಿತೀವಿ, ಮಣ್ಣಲ್ಲಿ ಏರೇಷನ್ ಚೆನ್ನಾಗಿರ್ಬೇಕು ಅಂತ, ಅದು ಕಡಿಮೆ ಆಗ್ಬಿಡ್ತದೆ. ಸೊ ಅದನ್ನ ನಾವು ಹತೋಟಿಯಲ್ಲಿ ಇಟ್ಕೋಬೇಕು ಅಂತಂದ್ರೆ, ಸರಿಯಾಗಿ ಏರೇಷನ್ ಚೆನ್ನಾಗಿ ಆಗ್ಬೇಕಪ್ಪ ಅಂತಂದ್ರೆ ಈ ಒಂದು ಕೆರೆ ಮಣ್ಣನ್ನ ನಮ್ಮ ಜಮೀನುಗಳಿಗೆ ಹಾಕಬಾರ್ದು. ಯಾವುದೇ ಕಾರಣಕ್ಕೂ ಹೊರಗಿನ ಮಣ್ಣನ್ನ ನಮ್ಮ ಒಂದು ಜಮೀನಿಗೆ ಹಾಕಬಾರ್ದು ಅಂತ ಈ ಸಂದರ್ಭದಲ್ಲಿ ನಮಗೆ ಹೇಳಕ್ ಬಯಸ್ತಾನೆ. ಫಲವತ್ತಾಗಿರ್ತದೆ ನಿಜ, ಆದ್ರೆ ಅದು ಮುಂದೆ ಬರ್ತಾ ಏನಾಗುತ್ತೆ, ತೊಂದರೆಗಳನ್ನೇ ಉಂಟು ಮಾಡ್ತದೆ, ರೋಗಗಳನ್ನು ಉಂಟು ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಸೊ ಆದ್ರಿಂದ ಯಾವುದೇ ಕಾರಣಕ್ಕೂ ಕೆರೆ ಮಣ್ಣನ್ನ ಒಂದು ಜಮೀನುಗಳಿಗೆ ಹಾಕಬೇಡಿ.